ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ಜಿಲ್ಲಾ ಮತ್ತು ತಾಲೂಕು ಕಾನೂನು ಸೇವೆಗಳ ಸಮಿತಿ, ಕಾರ್ಮಿಕ ಇಲಾಖೆ, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ, ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ, ವೈದ್ಯಕೀಯ ಸೇವೆ ಭವಿಷ್ಯ ನಿಧಿ ಯೋಜನೆ, ವೈದ್ಯಕೀಯ ಸೇವೆ ಸಂಘಟನೆಗಳ ಸಹಯೋಗದಲ್ಲಿ ನಡೆದಂತಹ ಕಾರ್ಮಿಕರ ಕಾಯ್ದೆಗಳ ಅನುಷ್ಠಾನದ ತಾಲೂಕು ಮಟ್ಟದ ಕಾರ್ಯಾಗಾರವನ್ನು ವಕೀಲರು ಸಂಘದ ಅಧ್ಯಕ್ಷ ಉಪಾರ್ ವೆಂಕಪ್ಪ ಅವರು ಉದ್ಘಾಟಿಸಿದ್ದಾರೆ. ಉಪವಿಭಾಗ ಕಾರ್ಮಿಕ ಅಧಿಕಾರಿ ಸಿದ್ದಪ್ಪ ಜಿ ಖೈನೂರು ಅವರು ಮಾತನಾಡಿ, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಸರ್ಕಾರದಿಂದ ಮತ್ತು ಉದ್ದಿಮೆಗಳಿಂದ ಪಡೆಯಬಹುದಾದ ಸೌಲಭ್ಯವನ್ನ, ವಿಮಾ ಸೌಲಭ್ಯ, ಮಹಿಳಾ ಕಾರ್ಮಿಕರ ಸೌಲಭ್ಯಗಳ ಬಗ್ಗೆ ವಿವರಣೆ ನೀಡಿ ಎಲ್ಲ ಕಾರ್ಮಿಕರು ತಮಗಿರೋ ಕಾಯ್ದೆಗಳ ಸದುಪಯೋಗವನ್ನು ಪಡೆಯಬೇಕು. ಕಾರ್ಮಿಕರಿಗೆ ವೇತನ ತಾರತಮ್ಯ, ಕನಿಷ್ಠ ವೇತನದಲ್ಲಿ ಅನ್ಯಾಯ ಕಂಡುಬಂದಲ್ಲಿ ನಮ್ಮ ಇಲಾಖೆಗೆ ದೂರು ನೀಡಬೇಕು ಎಂದರು. ಇನ್ನು ಕಾರ್ಮಿಕ ನಿರೀಕ್ಷಕರು ಆದ ರಮೇಶ್ ಜಿ ಅವರು ಮಾತನಾಡಿ, ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನ ಕೊಡಿಸಬೇಕು. 6 ರಿಂದ 14 ವರ್ಷದ ಮಕ್ಕಳನ್ನ ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗೆ ಸರ್ಕಾರವು ಪರಿಣಾಮಕಾರಿಯಾಗಿ ಕಾಯ್ದೆಗಳ ಅನುಷ್ಠಾನಕ್ಕೆ ಮುಂದಾಗಿದೆ. ಅಲ್ಲದೆ 15 ರಿಂದ 18 ವರ್ಷದ ಕಿಶೋರಿ ವಯಸ್ಕ ಮಕ್ಕಳನ್ನ ಅಪಾಯಕಾರಿ ಉದ್ಯಮಗಳಲ್ಲಿ ದುಡಿಸಿಕೊಳ್ಳುವಂತಿಲ್ಲ ಎಂಬುದು ಸರ್ಕಾರದ ಕಾಯ್ದೆಯಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಕಾರ್ಮಿಕರಿಗೆ ಸಲಕರಣೆಗಳ ಕಿಟ್ಗಳನ್ನ ನೀಡಲಾಗಿದೆ. ಅಸಂಘಟಿತ ಕಾರ್ಮಿಕರಂದ್ರೆ ಅವರಿಗೆಲ್ಲ PF ಮತ್ತು ESI ಮತ್ತು ಇನ್ನಿತರ ಸರ್ಕಾರದ ಸವಲತ್ತುಗಳು, ಪೆನ್ಷನ್ ಇಂಥದ್ದು ಇಲ್ಲಾರದ ಇದ್ದರೆ ಅಸಂಘಟಿತ ಕಾರ್ಮಿಕರು ಅಂತ ಕರೆಯಬರುತ್ತದೆ. ಅದಕ್ಕೆ ನೀವೆಲ್ಲ ಇದ್ದುದು ಯೂಶಲಿ ಅಸಂಘಟಿತ ಕಾರ್ಮಿಕರೇ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದರಲ್ಲಿ ಅಸಂಘಟಿತ ಕಾರ್ಮಿಕರು ಅಂದ್ರೆ ಇವರಿಗೆ ನಮ್ಮ ಭಾರತ ದೇಶದಲ್ಲಿ ಕನಿಷ್ಠ 90% ಜನರು ಅಸಂಘಟಿತ ಕಾರ್ಮಿಕ ವಲಯದಲ್ಲೇ ಕೆಲಸ ಮಾಡುತ್ತಿದ್ದಾರೆ. ಆದ್ದರಿಂದ ಈಗ ಅಸಂಘಟಿತ ಕಾರ್ಮಿಕರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಂಜುನಾಥ ಕಾರ್ಮಿಕ ನಿರೀಕ್ಷಕರು ಅವರು ತಿಳಿಸಿದ್ದಾರೆ ಮತ್ತು ನಮ್ಮ ರಮೇಶ್ ಅವರು ತಿಳಿಸಿದ್ದಾರೆ. ಈಗ ನಾನು ಕೆಲವೊಂದು ವಿಷಯದ ಬಗ್ಗೆ ನಾನು ಹೇಳ್ತೇನೆ. ಈಗ ಕಡ್ಡಾಯ ಉಪಧನ ಪಾವತಿ ಕಾಯ್ದೆ ಅಂತ ಕಡ್ಡಾಯ ಉಪಧನ ಪಾವತಿ ಕಾಯ್ದೆ ಅಂದರೆ ಈ ಕಾಯ್ದೆ 10ಕ್ಕಿಂತ ಜಾಸ್ತಿ ಕೆಲಸಗಾರರಿರುವಂತ ಸಂಸ್ಥೆಗಳಲ್ಲಿ ಮಾತ್ರ ಅನ್ವಯವಾಗುತ್ತದೆ. ಅನುಷ್ಠಾನ ಆಗೋದಿಲ್ಲ. ಅವಾಗ ನಾವು ಆ ಕೆಲಸಗಳನ್ನ ಮಾಡ್ತಾ ಇದ್ರೂ ನಮಗೆ ತಪ್ಪು ಅಂತ ಅನ್ಸೋದಿಲ್ಲ. ಯಾವಾಗ ಕಾಯ್ದೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತದೆ, ಅನುಷ್ಠಾನ ಅಂತಂದ್ರೆ ಏನು? ಕಾಯ್ದೆ ಜಾರಿ ಆಗ್ಬೇಕು. ಈಗಾಗಲೇ ತಮಗೆ ತಿಳಿಸಿರೋ ಪ್ರಕಾರ 6 ರಿಂದ 18 ವರ್ಷ ಒಳಗಿರುವಂತ ಮಕ್ಕಳು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಆ ಮಕ್ಕಳನ್ನ ರಕ್ಷಣೆ ಮಾಡಿ ಮಕ್ಕಳನ್ನ ಯಾರು ದುಡಿಸ್ಕೊಳ್ತಾರೆ, ಆ ಮಾಲೀಕರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಂಡಾಗ ಆ ಕಾಯ್ದೆಯ ಪರಿಣಾಮ ನಮಗೆ ಗೊತ್ತಾಗುತ್ತೆ. ಬೇರೆ ಬೇರೆ ಉದ್ಯೋಗಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಈ ಹೋಟೆಲ್ಸ್ ಇರ್ಬೋದು, ಈ ಗ್ಯಾರೇಜ್ಗಳು ಇರ್ಬೋದು, ಈ ಕಿರಾಣಿ ಅಂಗಡಿ, ಹೋಟೆಲ್ಸ್, ಬೇಕರಿ, ಇನ್ನ ಬೇರೆ ಬೇರೆ ವಿವಿಧ ಉದ್ಯಮಗಳಲ್ಲಿ ಮಕ್ಕಳು ಕೆಲಸ ಮಾಡ್ತಾ ಇರ್ತಾರೆ. ನಾವು ಪ್ರತಿದಿನ ಈಗಾಗಲೇ ಸರ್ ಹೇಳ್ತಾರೆ, ಬಳ್ಳಾರಿಯಿಂದ ಬರುವಂತ ಸಂದರ್ಭಗಳಲ್ಲಿ 3-4 ಕಡೆ ಗ್ಯಾರೇಜಲ್ಲಿ ಮಕ್ಕಳು ಕೆಲಸ ಮಾಡ್ತಾ ಇದ್ರು. ಸರ್ ಹೇಳ್ತಾ ಇದ್ದಾರೆ, ನೋಡ್ರಿ ಇಲ್ಲಿ ಚಿಕ್ಕ ಮಕ್ಕಳು ಕೆಲಸ ಮಾಡ್ತಾರೆ ಅಂತ. ಅದನ್ನ ನಾವು ಗಮನಿಸಿದ್ರು ಸಹ ನಮಗೆ ಗೊತ್ತಿಲ್ಲ ಕಡ ಇರ್ತೀವಿ. ಈಗ ಸಾಕಷ್ಟು ಇಲ್ಲಿ ತಾಯಂದಿರು ಮತ್ತೆ ಪೋಷಕರು ಸೇರಿದ್ರು ಸಹ ಈಗ ಚಿಕ್ಕ ಮಕ್ಕಳನ್ನ ಕೆಲಸ ಮಾಡಿಸ್ಕೊಳ್ಳೋದು ಸರಿನಾ ತಪ್ಪ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗ್ತದೆ. ನೀವು ಅನ್ಬೋದು ಸರ್, ನಾವು ಕೂಡ ಚಿಕ್ಕ ಮಕ್ಕಳಿದ್ದಾಗ ಕೆಲಸ ಮಾಡ್ಕೊಂಡು ಬಂದಿದ್ವಿ ಸರ್. ನಾವು ಕೂಡ ಚಿಕ್ಕ ಮಕ್ಕಳಿದ್ದಾಗ ಹೊಲದ ಕೆಲ್ಸಕ್ಕೆ ಹೋಗ್ತಾ ಇದ್ವಿ, ಗ್ಯಾರೇಜ್ ಕೆಲ್ಸಕ್ಕೆ ಹೋಗ್ತಾ ಇದ್ವಿ, ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ, ನಾವು ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅಂತ ನಿಮಗೆ ಅನಿಸ್ಬೋದು. ಆದ್ರೆ ಇವತ್ತು ಕಾಯ್ದೆ ದೃಷ್ಟಿಯಲ್ಲಿ ನೋಡೋದಾದ್ರೆ ಕೆಲಸ 14 ವರ್ಷ ಅಂತ ನಾವು ಹೇಳ್ತೀವಿ. 16 ರಿಂದ 14 ವರ್ಷ ಒಳಗಿರುವಂತ ಮಕ್ಕಳು ಕೆಲಸ ಮಾಡೋದು ತಪ್ಪು ಅನ್ನೋದು ಕಾಯ್ದೆ ದೃಷ್ಟಿಯಲ್ಲಿ ತಪ್ಪು. ನಿಮಗೆ ಬೇರೆ ಬೇರೆ ಪೋಷಕರು ಅಥವಾ ಮಾಲೀಕರು ಪ್ರಶ್ನೆಗಳನ್ನ ಕೇಳ್ಬೋದು. ನಂತರ ತಮಗೆ ಅದರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಬೋದು. ಇವತ್ತು ತಾವು ಚಿಕ್ಕವರಾಗಿದ್ದಾಗ ಕೆಲಸ ಮಾಡ್ಬೋದು. ಈಗಾಗಲೇ ಕಾಯ್ದೆ ಜಾರಿಗೆ ಬಂದು 1986ರಲ್ಲಿ ಕಾಯ್ದೆ ಜಾರಿಗೆ ಬಂತು. ಸರ್ಕಾರದ ಯಾವುದೇ ಕಾಯ್ದೆಗಳು ಜಾರಿಗೆ ಬಂದರೆ ಆ ಕಾಯ್ದೆಗಳು ತುಂಬಾ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕಾಗ್ತದೆ. ಕಾಯ್ದೆ ಇರತಕ್ಕಂತೆ ಕಡ್ಡಾಯ ಪಾಲಿಸಿ ಮಾಡಬೇಕಾಗ್ತದೆ. ಯಾವುದೇ ಒಂದು LIC ಅಥವಾ ಎನಿ ನಿಮ್ಮ
ತಾಲೂಕಿನಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಎಲ್ಲಿಯಾದರೂ ಯಾವುದೇ ಪ್ರೈವೇಟ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ನಲ್ಲಿ ಈ ಪಾಲಿಸಿ ಮಾಡಬಹುದು. ಆ ಪಾಲಿಸಿ ಮಾಡೋದ್ರಿಂದ ಏನು ಲಾಭ ಅಂತ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಈ ಕಡ್ಡಾಯ ಉತ್ಪನ್ನ ಪಾವತಿ ಕಾಯ್ದೆ ಪ್ರಕಾರ ಪ್ರತಿಯೊಬ್ಬ ಮಾಲೀಕರು ಕನಿಷ್ಠ ಒಂದು 5 ವರ್ಷದ ತನಕ ಆ ಪಾಲಿಸಿಯನ್ನು ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಮಾಡಿ ಅಪ್ ಟು 60 ವರ್ಷ ತನಕ ನೀವು ಕೆಲಸ ಮಾಡ್ತಿರಲ್ಲ, ಆ 60 ವರ್ಷ ತನಕ ಅವರು ಆ ಪಾಲಿಸಿಗೆ ಕನಿಷ್ಠ 15 ಪಗಾರ, ಅಂದ್ರೆ ನೀವು ಅಂದಾಜ ಒಂದು ತಿಂಗಳಲ್ಲಿ ಕನಿಷ್ಠ ಒಂದು 20,000 ರೂಪಾಯಿ ಪಗಾರ ತಗೋತಾರೆ ತಿಳ್ಕೊಳ್ಳಿ. ಅದರಲ್ಲಿ 15 ಪಗಾರ ಅಂದ್ರೆ ಒಂದು 10,000 ರೂಪಾಯಿ. 10,000 ರೂಪಾಯಿ ಈ ನೋಂದಣಿ ಈಗಾಗಲೇ ಪ್ರಾರಂಭ ಆಗಿದೆ. ತಾವು ನಮ್ಮ ಕಾರ್ಮಿಕ ಕಚೇರಿಯಲ್ಲೂ ಮಾಡಬಹುದು ಅಥವಾ ಸೇಲ್ಸ್ ಸೆಂಟರ್ ಅಥವಾ ಗ್ರಾಮ ಕಚೇರಿಯಲ್ಲೂ ಸಹ ತಾವು ನೋಂದಣಿ ಮಾಡ್ಕೋಬಹುದು. ಈ ತರ ಒಂದು ನೋಂದಣಿ ಮಾಡಿಕೊಂಡ ಕಾರ್ಮಿಕರಿಗೆ ಅಪಘಾತದಿಂದ ಆ ಕಾರ್ಮಿಕರನ್ನು ಮರಣ ಹೊಂದಿದ್ರೆ ಅವರಿಗೆ ಅವರ ಕುಟುಂಬದವರಿಗೆ 1 ಲಕ್ಷ ಪರಿಹಾರವನ್ನು ಸರ್ಕಾರ ಕೊಡುತ್ತೆ. ಭಾಗಶಃ ಅಥವಾ ಸಂಪೂರ್ಣ ಅಂಗವಿಕಲಿತ ಹೊಂದಿದಂತಹ ಕಾರ್ಮಿಕರಿಗೆ 1 ಲಕ್ಷ ಪರಿಹಾರವನ್ನು ಸರ್ಕಾರ ಕೊಡುತ್ತೆ. ಆ ಒಂದು ಕಾರ್ಮಿಕ ಏನು ಆಸ್ಪತ್ರೆಗೆ ಏನು ದಾಖಲಾಗಿ ಅಲ್ಲಿ ಅವರು ಏನು ಹಣವನ್ನು ಪಾವತಿಸ್ತಾರೆ, ಅದರಲ್ಲಿ 50,000 ರೂಪಾಯಿವರೆಗೂ ಸಹ ಸರ್ಕಾರವು ಹಣವನ್ನು ಮರುಪಾವತಿ ಮಾಡುತ್ತೆ. ಇದರೊಂದಿಗೆ ಆ ವ್ಯಕ್ತಿ ಯಾರು ಈ ಫಲಾನುಭವಿ ಮೃತಪಟ್ಟಲ್ಲಿ ಅವರ ಮನೆಯವರಿಗೆ ಅಂತ್ಯಕ್ರಿಯೆಗೆ ಒಂದು ಸಹಕಾರಿಯಾಗುವ ನಿಟ್ಟಿನಲ್ಲಿ 10,000 ರೂಪಾಯಿಯನ್ನು ಸರ್ಕಾರ ಕೊಡುತ್ತೆ. ಇದೇ ವೇಳೆ ವಕೀಲರು ಸಂಘದ ಉಪಾಧ್ಯಕ್ಷ ಎಂ ಶರೀಫ್ ಸಾಬ್, ಪ್ಯಾನೆಲ್ ವಕೀಲರು ಆದ ಟಿ ವೆಂಕಟೇಶ್ ನಾಯಕ್, ವಕೀಲರು ಆದ ಮಹೇಶ್ ಸ್ವರೋಜ, ಕಾರ್ಮಿಕ ನಿರೀಕ್ಷಕರು ಆದ ಮಂಜುನಾಥ್ ರೆಡ್ಡಿ, ತಿರುಮಲೇಶ್, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ನಿರ್ದೇಶಕ ಎಂ ಮೌನೇಶ್ ಹಾಗೂ ಇಲಾಖೆ ಅಧಿಕಾರಿ ವರ್ಗ, ಸಿಬ್ಬಂದಿಗಳು, ಕಾರ್ಮಿಕರು ಉಪಸ್ಥಿತರಿದ್ದರು. ಹೊಂದಿರಪ್ಪ ಸಿಲ್ಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.